ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಂಗಾರ ಪ್ರಿಯರಿಗೆ ಬಿಗ್ ಜಾಕ್ಪಾಟ್. ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗಿದೆ. ಹೌದು, ಹೆಂಗಳೆಯರಿಗೆ ಇದಕ್ಕಿಂತ ಸಂತೋಷದ ವಿಷಯ ಮತ್ತೇನಿದೆ ಅಲ್ವಾ? ನಿನ್ನೆಗೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಅಲ್ಪ ಇಳಿಕೆ ಆದ್ರೂ ಸ್ವಲ್ಪ ಸಮಾಧಾನದ ಸಂಗತಿಯಾಗಿದೆ. ಇನ್ನೊಂದ್ ಕಡೆ ಬೆಳ್ಳಿ ದರ ಕಳೆದ 2 ದಿನಗಳಿಂದ ಸ್ಥಿರವಾದ ದರವನ್ನ ಕಾಪಾಡಿಕೊಂಡಿದೆ. ಏರ್ತಾನೆ ಇದ್ದಂತಹ ಚಿನ್ನ ಬೆಲೆ ಇವತ್ತು ಇಳಿಕೆ ಕಂಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯವಾಗಿ ಜರುಗುವಂತಹ ವಿದ್ಯಮಾನಗಳು ಬಂಗಾರದ ದರದಲ್ಲಿ ಏರುಪೇರಾಗುವಂತೆ ಮಾಡುತ್ತೆ. ಸ್ಥಳೀಯವಾಗಿ ಏರಿಳಿತ ಆಗುವಂತಹ ಬೇಡಿಕೆಗಳಿಂದಾಗಿ ಚಿನ್ನ ಹಾಗೆ ಬೆಳ್ಳಿ ದರಗಳಲ್ಲಿ ಸಾಕಷ್ಟು ಪ್ರಭಾವ ಕೂಡ ಉಂಟಾಗ್ತಾ ಇರುತ್ತೆ. ಅದರಲ್ಲೂ ಡಾಲರ್ ರೂಪಾಯಿ ಮಧ್ಯದ ಪೈಪೋಟಿಯು ಬೆಳ್ಳಿ ಬಂಗಾರದ ದರಗಳನ್ನ ಪ್ರಭಾವಿಸ್ತಾ ಇರುತ್ತೆ. ಇನ್ನು ಚಿನ್ನಕ್ಕೆ ಭಾರತದಂತಹ ದೇಶದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಇಲ್ಲಿ ಚಿನ್ನವನ್ನ ಸಮೃದ್ಧಿ ಹಾಗೆ ಸಂಪತ್ತಿನ ಪ್ರತೀಕ ಅಂತ ಹೇಳಿ ಭಾವಿಸಲಾಗಿದೆ. ಹಾಗಾಗಿ ಹಬ್ಬ ಹರಿದಿನ, ಮದುವೆ ಮತ್ತಿತರ ಶುಭ ಕಾರ್ಯಗಳಲ್ಲಿ ಚಿನ್ನದ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕ್ತಾ ಇರುತ್ತೆ. ಚಿನ್ನ ಕೇವಲ ಸ್ಥಿರ ಸಂಪತ್ತಾಗಿ ಉಳಿದುಕೊಂಡಿಲ್ಲ, ಬದಲಾಗಿ ಕಾಲ ಕಳೆದಂತೆ ಉಳಿದಂತೆ ಹೆಚ್ಚು ಲಾಭವನ್ನ ನೀಡುವಂತಹ ಕೆಮೋಡಿಟಿಯಾಗಿಯೂ ಪ್ರಸಿದ್ಧವಾಗ್ತಾ ಇದೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಚಿನ್ನಕ್ಕೆ ಸಾಕಷ್ಟು ಮಹತ್ವವನ್ನ ನೀಡಲಾಗಿದೆ. ಚಿನ್ನವನ್ನ ಬಿಸ್ಕಟ್, ಗಟ್ಟಿ ಬಂಗಾರ ಇಲ್ಲ ಅಂತಾದ್ರೆ ಆಭರಣಗಳ ರೂಪದಲ್ಲಿ ಸಾಮಾನ್ಯವಾಗಿ ಕೊಂಡ್ಕೊಳ್ಳಾಗತ್ತೆ. ಚಿನ್ನವನ್ನ ಸಾಮಾನ್ಯವಾಗಿ ಪ್ರತಿಯೊಬ್ರು ಕೊಳ್ಳೋದಕ್ಕೆ ಬಯಸ್ತಾರೆ. ಯಾಕಂತ ಅಂದ್ರೆ ಆರ್ಥಿಕವಾಗಿ ತಲೆದೋರುವಂತಹ ಕಷ್ಟದ ಸಂದರ್ಭಗಳಲ್ಲಿ ಚಿನ್ನವು ಆಪತ್ ಬಾಂಧವನಂತೆ ಸಹಾಯಕ್ಕೆ ಬರೋದು ಕೂಡ ಇದನ್ನ ಕೊಳ್ಳೋದಕ್ಕೆ ಒಂದು ಮುಖ್ಯವಾದ ಕಾರಣ. ಚಿನ್ನಕ್ಕೆ ನಮ್ಮ ಭಾರತದಂತಹ ದೇಶದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಇಲ್ಲಿ ಚಿನ್ನವನ್ನ ಸಮೃದ್ಧಿಯಾಗಿ ಸಂಪತ್ತಿನ ಪ್ರತೀಕ ಅಂತ ಹೇಳಿ ಭಾವಿಸಲಾಗುತ್ತೆ. ಒಟ್ನಲ್ಲಿ ಚಿನ್ನ ಒಂದು ವಿಶ್ವಾಸಾರ್ಹವಾದ ಮನುಷ್ಯನ ಸಂಗಾತಿಯಾಗಿದ್ದು ಆರ್ಥಿಕವಾಗಿ ತಲೆದೋರುವಂತಹ ಕಷ್ಟ ಕಾಲದಲ್ಲಿ ಆಪತ್ ಬಾಂಧವನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಚಿನ್ನದ ಬೆಲೆಯಲ್ಲಿ ತೀವ್ರ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರ ನಡುವೆ ಈಗ ಬಂಗಾರದ ಬೆಲೆ ಇಳಿಕೆಯಾಗಿರುವುದು ಕುತೂಹಲ ಹಾಗೆ ಸಂತಸವನ್ನ ಮೂಡಿಸಿದಂತೆ ಮಾಡಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.